ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯ ಸಂಘ ಮಂಗಳೂರು ಹಾಗೂ ಎಡ್ವೆಂಚರ್ ಪದವಿ ಪೂರ್ವ ಕಾಲೇಜು ಬಂಟ್ವಾಳ ಇವರ ಜಂಟಿ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಸಮಾವೇಶ, ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಪ್ರಾಚಾರ್ಯರ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಎಡ್ವೆಂಚರ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಅಮೃತ್ ರೈ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯ ಸಂಘದ ಅಧ್ಯಕ್ಷರು ಸನ್ಮಿತ್ರರು ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಶ್ರೀಮತಿ ರಕ್ಷಿತಾ ಅಮೃತ್ ರೈ ಅವರೇ, ಆತ್ಮೀಯ ಸ್ನೇಹಿತರು, ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಜಂಟಿ ಕಾರ್ಯದರ್ಶಿಗಳು ಉಪನ್ಯಾಸಕರ ಸಂಘದ ಆಗಿರ್ತಕ್ಕಂಥ ವಿಠಲ್ರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರಿಪ್ರಕಾಶ್ ಬೈಲಾಡಿ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಎಡ್ವೆಂಚರ್ ಪದವಿ ಪೂರ್ವ ಕಾಲೇಜ್ ಆಗಿದ್ದ ಮಹೇಶ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಪ್ರಾಚಾರ್ಯ ಸಂಘದ ಕಾರ್ಯದರ್ಶಿಗಳಂಥ ಮಮತಾರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸರೋಜಿನಿಯವರೇ, ಇನ್ನೋರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಾರ್ಜರವರೇ, ಎಲ್ಲ ಆತ್ಮೀಯ ಹಿರಿಯ ಕಿರಿಯ ಬಂಧುಗಳೇ, ಪ್ರಾಚಾರ್ಯರೇ, ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಪ್ರೀತಿಯ ಎಲ್ಲ ಪ್ರಾಚಾರ್ಯರುಗಳೇ, ಪತ್ರಿಕಾ ಸ್ನೇಹಿತರೆ, ವಿದ್ಯಾರ್ಥಿನಿಯರೇ, ಈಗ ತಾನೇ ಪ್ರತಿಭಾ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಅದೇ ರೀತಿ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ನಿವೃತ್ತ ಪ್ರಾಚಾರ್ಯರುಗಳೇ, ಇವತ್ತು ಭಾಳ ಸಮಯ ಆಗಿದೆ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಮ್ಮ ಪ್ರಾಚಾರ್ಯ ಸಂಘದ ಅಧ್ಯಕ್ಷರು ವಿಠಲ್ರವರು ಇವರೆಲ್ಲ ಭಾಳ ದಿನಗಳ ಹಿಂದೆ ನನ್ನ ಹತ್ರ ಟೈಮ್ ತಗೊಂಡಿದ್ರು. ಆದರೆ ಇವತ್ತು ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ದಾವಣಗೆರೆ ಚಿತ್ರದುರ್ಗದಲ್ಲಿ ಇವತ್ತು ನಿನ್ನೆ ನನಗೆ ರಾತ್ರಿ ಫೋನ್ ಬಂತು, ಬೆಳಿಗ್ಗೆ ಕೂಡ ಫೋನ್ ಬಂತು. ಆದರೆ ನಾನು ಈ ಡೇಟ್ ಕೊಟ್ಟಿದ್ದು ನನ್ನ ಡೇಟಲ್ಲಿ ನೀವು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನೇನಾರು ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ಶಾಸಕನಾಗಿ ಗುರುತು ಮಾಡಿ, ಇವತ್ತು ಭೋಜೇಗೌಡ ಒಬ್ಬ ಶಾಸಕ ಅಂತೇಳಿ ಗುರುತು ಮಾಡಿರೋದಕ್ಕೆ ಸಂಪೂರ್ಣವಾದ ಕಾರಣಕರ್ತರು ಯಾರ ಇದ್ದರೆ ಅದು ನಮ್ಮ ಪ್ರಾಚಾರ್ಯರು, ಉಪನ್ಯಾಸಕರು ಅನ್ನೋ ವಿಚಾರದಲ್ಲಿ ಮೊದಲ ಆದ್ಯತೆ ನಿಮಗೆ ಕೊಡಬೇಕು ಅಂತೇಳಿ ಕರ್ತವ್ಯದ ದೃಷ್ಟಿಯಿಂದ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೇನೆ. ನೀವೆಲ್ಲರೂ ಕೂಡ ನನಗೆ ಭಾಳ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಜೊತೆಯಲ್ಲಿರೋದಕ್ಕೆ, ಕೆಲಸ ಮಾಡೋದಕ್ಕೆ. ಹಾಗಾಗಿ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಇವತ್ತು ಹಂಚಿಕೊಂಡಿದ್ದೀರಿ. ಭಾಳ ಮುಖ್ಯವಾಗಿ ನಮಗೆಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು. ಇವತ್ತು ಸಮಾಜದಲ್ಲಿ ನಮ್ಮ ಮಕ್ಕಳನ್ನು ಒಂದು ಉತ್ತಮವಾದ ನಡೆಗೆ, ಸಮಾಜದ ಮುಂದಿನ ಜೀವನದಲ್ಲಿ, ಬದುಕಿನಲ್ಲಿ ನಾಡು ನುಡಿಗೆ ಮತ್ತು ಊರಿಗೆ ಹೆಸರು ಮಾಡ್ತಕ್ಕಂಥ, ನಮ್ಮ ನಾಡಿಗೆ ಕೀರ್ತಿ ತರ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮಗೂ ಅನೇಕ ರೀತಿಯ ಎಡರು ತೊಡರುಗಳನ್ನು ತಾವು ಅನುಭವಿಸ್ಕೊಂಡು ಬಂದಿದ್ದೀರಿ. ಒಂದು ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಬೋಧನೆ ಮಾತ್ರ ಜವಾಬ್ದಾರಿ ಅಲ್ಲ,
ಆ ಕಾಲೇಜಿನಲ್ಲಿ ಬರ್ತಕ್ಕಂಥ ಆಗುವಗಳ ಬಗ್ಗೆ ಇಡೀ ಮೈಯೆಲ್ಲ ಕಣ್ಣಾಗಿಟ್ಟಿದ್ರು ಕೂಡ ಭಾಳ ಕಷ್ಟ ಆಗ್ತದೆ. ಕೆಲವೊಂದು ಸರಿ ಪ್ರಾಚಾರ್ಯರ ಬದುಕು ಭಾಳ ಕಷ್ಟವಾಗಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇವತ್ತು ಹೇಗಿದೆ ಅಂತೇಳಿದರೆ, ಮನೆಯಿಂದ ಹೊರಡುವಾಗ ದೇವ್ರಿಗೆ ಕೈ ಮುಗಿದು, ದೇವರೇ ಇವತ್ತು ನಮ್ಮ ಕಾಲೇಜಿನಲ್ಲಿ ಯಾವುದೇ ಥರದ ಏನೂ ತೊಂದರೆ ಆಗದ ರೀತಿಯಲ್ಲಿ ವಾಪಸ್ ಸಾಯಂಕಾಲ ಮನೆಗೆ ಬಂದರೆ ಸಾಕು ಅಂತೇಳಿ ದೇವ್ರಿಗೆ ಕೈ ಮುಗಿ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಪ್ರಾಚಾರ್ಯರಿಗೆ ಬಂದಿದೆ. ಇವತ್ತು ಇಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಸಮಾಜದಲ್ಲಿ ನಾವೆಲ್ಲ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಹಳ್ಳಿಗಾಡಿನ ಬದುಕಿನಿಂದಲೇ ಬಂದವರು. ಹೆಚ್ಚಾಗಿ ಈ ಕೃಷಿ ಬದುಕಿನಿಂದ ಬಂದಂಥವರು ಕೂಡ ಭಾಳಷ್ಟು ಜನ ನಾವೆಲ್ಲ ಇಲ್ಲಿ ಇದ್ದೇವೆ. ಇವತ್ತು ಆ ಸಮಯದಲ್ಲಿ ನೀವು ಕಲಿತಂಥ ದಿನಗಳನ್ನು ಒಮ್ಮೆ ಮೆಲುಕು ಹಾಕಿದಾಗ, ಇವತ್ತು ನಾವು ಮಕ್ಕಳಿಗೆ ಕಲಿಸ್ತಾ ಇರತಕ್ಕಂಥ ದಿನಗಳನ್ನು ಮೆಲುಕು ಹಾಕಿದಾಗ ಭಾಳ ವ್ಯತ್ಯಾಸಗಳಿದೆ. ಇವತ್ತು ಮಕ್ಕಳು ಬುದ್ಧಿವಂತರಿದ್ದಾರೆ, ಪ್ರತಿಭಾವಂತರಿದ್ದಾರೆ. ಆದರೆ ಅಲ್ಲಿ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದಂಥದ್ದು ಇವತ್ತಿದೆ. ನಾವೇನಾದರೂ ಹಿಂದೆ ನಾವು ಶಾಲೆಗೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಮೇಷ್ಟ್ರು ಹೆಚ್ಚು ಕಡಿಮೆ ನಮಗೆ ಭಾಳಷ್ಟು ದಿನಗಳಲ್ಲಿ ನಮಗೆ ಮೇಷ್ಟ್ರ ಹತ್ರ ಒದೆ ತಿಂದಿದ್ದೀವಿ. ನಾವು ಇಲ್ಲಿ ಒದೆ ತಿಂದವರು ಭಾಳ ಜನ ಇದ್ದಾರೆ. ಆದರೆ ನಾವು ಮನೆಗೆ ಹೋಗಿ ಹೇಳೋ ಪರಿಸ್ಥಿತಿ ಇರಲಿಲ್ಲ. ನಾವೇನಾದರೂ ಹೇಳಿದ್ರೆ ಇವತ್ತು ಮೇಷ್ಟ್ರು ಹೊಡೆದಿದ್ದಾರೆ ಅಂತ ನಾವೇನಾದ್ರು ಬಾಸುಂಡ ಬರೋಂಗೆ ಹೊಡೆದಿದ್ರೆ ಕೈಯೇನ ಮೈಯೆಲ್ಲ ತೋರಿಸಿದ್ರೆ ಇನ್ನೂ ಹೊಡಿಬೇಕಾಯಿತು ಅಂತ ಹೇಳ್ತಾಯಿದ್ರು ನಮ್ಮ ಪೇರೆಂಟ್ಸ್. ಇದು ಎಲ್ಲ ಪೇರೆಂಟ್ಸಲ್ಲಿ ಹೇಳ್ತಾಯಿದ್ರು. ಇವತ್ತು ಏನಾದರೂ ನೀವು ಏರು ಧ್ವನಿಯಲ್ಲಿ ಒಂದು ಜೋರಾದ ಶಬ್ದದಲ್ಲಿ ನೀವು ಮಕ್ಕಳನ್ನು ಮಾತಾಡಿಸಿದರೆ ಮಾರನೇ ದಿವಸ ಬರ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಭಾಳ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾಳ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಯಾವ ದೃಷ್ಟಿಯಿಂದ ಈ ಪ್ರಾಚಾರ್ಯರಿರ್ಬೋದು, ಉಪನ್ಯಾಸಕರಿರ್ಬೋದು, ನಮ್ಮ ಮಕ್ಕಳಿಗೆ ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಅನ್ನೋ ವಿಚಾರವನ್ನು ಯೋಚನೆ ಮಾಡೋಕ್ಕೂ ಸಮಯ ಇಲ್ಲದೆ ಕಾಲೇಜ್ ಹತ್ರ ಬರ್ತಕ್ಕಂಥದ್ದನ್ನ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಇಂಥ ಒಂದು ವಾತಾವರಣದಲ್ಲಿ ಸರ್ಕಾರಿ ಶಾಲೆ ಇರ್ಬೋದು, ಅದು ಪ್ರೈವೇಟ್ ಶಾಲೆಗಳಿರ್ಬೋದು, ಇವತ್ತೆಲ್ಲ ಇದೆ. ಇವತ್ತು ಅನೇಕ ಜನ ಏಡೆಡ್ ಶಾಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಆ ಏಡೆಡ್ ಶಾಲೆಗಳ ಪರಿಸ್ಥಿತಿ ಇವತ್ತು ಹೇಳುತ್ತೀರ್ದು. ಇವತ್ತು ಅನೇಕ ಏಡೆಡ್ ಶಾಲೆಗಳು ಇವತ್ತು ನಮ್ಮ ಹಿರಿಯರು ಯಾವ ಉದ್ದೇಶ ಇಟ್ಟು ಅಂದು ಕಟ್ಟಿದ್ರು, ವಿಶೇಷವಾಗಿ ಹಳ್ಳಿಗಾಡಿನ ಮಕ್ಕಳು ಕಲಿಬೇಕು, ಹೆಣ್ಮಕ್ಳು ಕಲಿಬೇಕು ಅಂತೇಳಿ ಏನು ಇಟ್ಟಿದ್ರು, ಆ ಎಲ್ಲ ಶಾಲೆಗಳು ಇವತ್ತು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾವೆ. ಇವತ್ತು ಶ್ಯಾಂಕ್ಷನ್ ಪೋಸ್ಟು, ಇವತ್ತು ರಿಟೈರ್ಡ್ ಆಗಿರೋ ಪೋಸ್ಟು ಅಥವಾ ನಿವೃತ್ತಿ ರಿಟೈರ್ಡ್ ಆಗಿರ್ತ ಪೋಸ್ಟು ಅಥವಾ ನಿಧನ ಹೊಂದಿರ್ತಕ್ಕಂಥ ಪೋಸ್ಟ್ಗಳಿಗೆ ಖಾಲಿ ಹುದ್ದೆಗಳನ್ನು ತುಂಬೋದಕ್ಕೆ ಅವಕಾಶ ಇಲ್ಲ ಅಂತೇಳಿದರೆ ಹೇಗೆ ಸಾಧ್ಯ? ಅದು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಇದರಲ್ಲಿ ಏಡೆಡ್ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇಟ್ ಈಸ್ ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಇನ್ ಇನ್ಕ್ಲೂಡಿಂಗ್ ಪ್ರೈಮರಿ ಟು ಕಾಲೇಜ್, ಎಸ್ಪೆಷಲಿ ಇನ್ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ಏಡೆಡ್ ಕಾಲೇಜ್ನಲ್ಲಿ ಮೋರ್ ದೆನ್ 55 to 60% ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್. ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೌ ಡು ಯು ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಚಿಲ್ಡ್ರನ್? ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಇವತ್ತು ನಾನು ಅನೇಕ ಬಾರಿ ಹೇಳಿದ್ದೇನೆ. ಇವತ್ತು ಸ್ಟೇಟ್ ಗೌರ್ಮೆಂಟ್ ಈ ಫೈಟಿಂಗ್ ಫಾರ್ SEP, ಸೆಂಟ್ರಲ್ ಗೌರ್ಮೆಂಟ್ NEP. ವಾಟ್ ಈಸ್ NEP? ವಾಟ್ ಈಸ್ SEP? Mere because of naming SEP, NEP, you cannot get the quality of education. What exactly inside a textbook is more important. ನಾನೊಬ್ಬ ಶಾಸಕನಾಗಿ, ಒಬ್ಬ ಮಂತ್ರಿಯಾಗಿ ನನಗೇನ್ರಿ ವಾಟ್ ಬಿಸ್ನೆಸ್? ಪಠ್ಯಪುಸ್ತಕ ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಹೇಳೋಕ್ಕೆ ನನಗೇನ್ರಿ ಇದೆ? ನನಗೆ ರೈಟ್ ಕೊಟ್ಟಿದ್ದಾರಾ? ನನಗೆ ಅಧಿಕಾರ ಉಂಟಾ? ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರಿದ್ದಾರೆ. ಇವತ್ತು ಅಂಥ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥ, ನಾಡು ನುಡಿಗೆ ರಕ್ಷಣೆಗೆ ಬೇಕಾದಂಥ ಉತ್ತಮವಾದ ಬದುಕಿನಲ್ಲಿ ನಮ್ಮ ಮಕ್ಕಳನ್ನು ಕೊಂಡೊಯ್ಯತಕ್ಕಂಥ ಪಠ್ಯಪುಸ್ತಕಗಳನ್ನು ಕೊಡ್ತಕ್ಕಂಥ ನೂರಾರು ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿ ಇರಬೇಕಾದ್ರೆ ಅಂಥ ಶಿಕ್ಷಣ ತಜ್ಞರಿಂದ ಇವತ್ತು ನಾವು ಪಠ್ಯಪುಸ್ತಕಗಳನ್ನ ಮಕ್ಕಳಿಗೆ ಕೊಡೋ ಮುಖಾಂತರ ನಾಡು ನುಡಿಯ ರಕ್ಷಣೆಗೆ ಬೆಳಕಾಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕರ್ತವ್ಯ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಎಚ್ಚರಿಕೆಯಲ್ಲಿ ಇರಬೇಕಾಗ್ತದೆ. ಇವತ್ತು ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡಿ,
ಉತ್ತಮವಾದ ಶೌಚಾಲಯ ಕೊಡಿ, ಉತ್ತಮವಾದ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ, ಉತ್ತಮವಾದ ಕಟ್ಟಡಗಳನ್ನು ಕೊಡಿ. ಆಫ್ಟರ್ ದಟ್ ವಾಟ್ ಎವರ್ ಯು ನೇಮ್ ಇಟ್, ಇನ್ನು NCPನಾರ ಕರೀರಿ, NEPನಾರ ಕರೀರಿ. ನೀವು ಇವತ್ತು ಮೂಲಭೂತ ಸೌಕರ್ಯದ ಕೊರತೆಯಿಂದ ನಲಿಗಿ ಹೋಗ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ನೀವು ಮಾತಾಡ್ತೀರಿ. ಇವತ್ತು ಎಲ್ಲ ವ್ಯವಸ್ಥೆಗಳು, ಹಾಗಾಗಿ ಇವತ್ತು ಯಾವತ್ತು ನಾಡಿನಲ್ಲಿ ಒಂದು ಕಾಲ ಇತ್ತು, ಇವತ್ತು ಕಟ್ಟ ಕಡೆಯ ಮನುಷ್ಯನು ಕೂಡ, ಕೂಲಿ ಮಾಡೋ ಮನುಷ್ಯನು ಕೂಡ ತನ್ನ ಮಕ್ಕಳನ್ನು ಉತ್ತಮವಾದ ಶಾಲೆಯಲ್ಲಿ ಕಲಿಸ್ಬೇಕು. ನಾನು ತುಂಬ ಕಷ್ಟಪಟ್ಟಿದ್ದೇನೆ, ನಾನು ಓದಲಿಲ್ಲ, ನಾನು ಶಿಕ್ಷಣದಿಂದ ವಂಚಿತನಾಗಿದ್ದೇನೆ, ನಮ್ಮ ಮಕ್ಕಳು ಒಳ್ಳೆಯ ಕಡೆ ಕಲಿಬೇಕು ಅನ್ನೋ ವಿಚಾರದಲ್ಲಿ ಯಾರೂ ಕೂಡ ಹಿಂದೆ ಬೀಳೋದಿಲ್ಲ. ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಈ ಕಾನ್ಸ್ಟಿಟ್ಯೂಷನಲ್ ರೈಟನ್ನು ಪಡ್ಕೊಳ್ಬೇಕಂತ ಸಂದರ್ಭದಲ್ಲಿ ಇವತ್ತು ಕೂಡ ಮೋರ್ ದ್ಯಾನ್ 65% ಎಜುಕೇಷನ್ ಯಾರಿಂದೆಲ್ಲರೂ ಸಿಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥ ಎಡ್ವೆಂಚರ್ ಇಂಥ ಇರ್ತಕ್ಕಂಥ ಪ್ರೈವೇಟ್ ಶಾಲೆಗಳು, ನಾಡಿನಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆಗಳಲ್ಲಿ ಸುಮಾರು 65% ಎಜುಕೇಷನನ್ನು ನಮ್ಮ ಮಕ್ಕಳಿಗೆ ಈ ನಾಡಿನಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರದ ಪಾಲಿರ್ತಕ್ಕಂಥದ್ದು ಕೇವಲ 35%. ಆ 35%ನ್ನೇ ಇವತ್ತು ಸರಿಯಾಗಿ ಸರಿದೂಗಿಸದೇ ಇರತಕ್ಕಂಥ ಒಂದು ವಿಷಾದವಾಗಿರ್ತಕ್ಕಂಥ ಸಂಗತಿಯನ್ನು ನಾನೊಬ್ಬ ಶಿಕ್ಷಕನ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ಅತ್ಯಂತ ಹತ್ತಿರದಿಂದ ನೋಡಿದ್ದೇನೆ. ಅನೇಕ ಬಾರಿ ಇದರ ಬಗ್ಗೆ ನಾನು ವಿಧಾನ ಪರಿಷತ್ತಿನ ಒಳಗೂ ಕೂಡ ನೀವೆಲ್ಲ ನಾನು ಡಿಬೇಟ್ ಮಾಡಿದ್ದೇನೆ. ಆದರೂ ಕೂಡ ಇವತ್ತು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು KPSC ಪರೀಕ್ಷೆ ಮೊನ್ನೆ ನೋಡಿದಿರಿ ನೀವು, KPSC ಅಧ್ಯಕ್ಷನೇ ಇವತ್ತು ಡಿಬಾರ್ ಆಗೋಂಥ ಪರಿಸ್ಥಿತಿ ಬಂತು. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ? ನಾವೆಲ್ಲಿ ಇವತ್ತು ನೀಟ್, ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಆರ್ ದೀಸ್ ಥಿಂಗ್ಸ್, ಬಟ್ ವಾಟ್ ಎಕ್ಸಾಕ್ಟ್ಲಿ ಸಿಚುವೇಶನ್ ಇವತ್ತು ಅಡ್ಮಿನಿಸ್ಟ್ರೇಷನ್ ಯಾವ ಥರ ನಡೀತಾ ಇದೆ ಅಂತೇಳಿದ್ದ. ನೀಟ್ ಪರೀಕ್ಷೆಯಲ್ಲಿ ಸಾವಿರಾರು ಲಕ್ಷಾಂತರ ಮಕ್ಕಳು ಇವತ್ತು ಭವಿಷ್ಯದ ಜೊತೆಯಲ್ಲಿ ನಾವು ಆಟ ಆಡ್ತಾ ಇದ್ದೇವೆ. ಶಿಕ್ಷಣ ಕ್ರಾಂತಿ ಆಗಬೇಕು ಇವತ್ತು ನಾಡಿನಲ್ಲಿ. ಇವತ್ತು ಶಿಕ್ಷಣ ಕ್ರಾಂತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು KPSCಯಲ್ಲಿ ಆಗಿರ್ತಕ್ಕಂಥ ಅನಾಹುತ ಇರ್ಬೋದು, ನೀಟ್ನಲ್ಲಿ ಆಗಿರ್ತಕ್ಕಂಥ ಅನಾಹುತ ಇರ್ಬೋದು, ಇದನ್ನು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಇವತ್ತು ನೀವೆಷ್ಟು ಕಷ್ಟಪಟ್ಟು ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ, ಆ ಕಲಿಸಿದಂಥ ಒಂದು ವಿದ್ಯೆ ಸರಿಯಾದ ರೀತಿಯಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾಡಿನಲ್ಲಿ ಆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ವ್ಯವಸ್ಥೆಗಳಿದ್ದರೆ ಆ ಸಾರ್ಥಕತೆ ಹೇಗೆ ಬರ್ತದೆ ಅನ್ನೋ ವಿಚಾರವನ್ನು ನಾವೆಲ್ಲ ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ. ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋದ್ರಲ್ಲಿ ನಿಮಗೆ ಎಷ್ಟೇ ನೂರಾರು ಸಮಸ್ಯೆಗಳಿದ್ದರೂ ಕೂಡ, ಬೇರೆ ಬೇರೆ ಎಲ್ಲ ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನೀವು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಎಲ್ಲಿಯೂ ಕೂಡ ಎಡವಿಲ್ಲ ಅನ್ನೋ ವಿಚಾರವನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜದ ಕೆಲಸ, ದೇವರ ಕೆಲಸ ಅಂತೇಳಿ ಇವತ್ತು ನೀವು ಮಾಡಿದ್ದೀರಿ. ಈಗಾಗಲೇ ಎಡ್ವೆಂಚರ್ ಪ್ರಿನ್ಸಿಪಾಲರು ಮಾತಾಡುವಾಗ ಹೇಳಿದರು, ನೀವೆಲ್ಲ ಒಬ್ಬೊಬ್ಬರು ಪ್ರಿನ್ಸಿಪಾಲರು ಒಂದೊಂದು ದೇವರು ಸ್ಥಾನದಲ್ಲಿ ಇದ್ದಂಗೆ, ದೇವರಿದ್ದಾಗೆ ನೀವು, ದೇವರ ಸಮಾನ ಗುರುಗಳು, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಆ ದೇವರ ಸಮಾನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋ ವಿಚಾರದಲ್ಲಿ ಎಲ್ಲ ರೀತಿಯ ಪ್ರಿಕಾಷನ್ ತಗೊಂಡು ನೀವು ಕಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾಡಿನಲ್ಲಿ ಉತ್ತಮವಾದ ಎಜುಕೇಷನ್ ನಮ್ಮ ಮುಂದೆ ಇವತ್ತು ಬಂದಿದೆ. ಕಾಂಪಿಟೇಷನ್ ಇದೆ. ಇವತ್ತು ಈ ಕಾಂಪಿಟೇಷನ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೋ ಒಂದು ಕಡೆ ಎಡವಿದ್ದೆ ಅನ್ನೋ ವಿಚಾರವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಮಾತಾಡುವಾಗ ನಮ್ಮ ಪ್ರಿನ್ಸಿಪಾಲ್ ಅಸೋಸಿಯೇಷನ್ ಅಧ್ಯಕ್ಷರು ನವೀನ್ರು ಮಾತಾಡುವಾಗ ಹೇಳಿದರು, ಭಾಳ ನೋವಿನಿಂದ ಮಾತಾಡ್ದಂಗೆ ಕಾಣ್ತದೆ ಅವರು. ಯಾಕೆ ನಮ್ಮೆಲ್ಲ ಪ್ರಿನ್ಸಿಪಾಲರು ನಿಮಗೆ ಸಂಪೂರ್ಣವಾಗಿ ನಿಮ್ಮನ್ನೊಂದು ಅಧ್ಯಕ್ಷನ ಮಾಡಿಕೊಟ್ಟಿದ್ದಾರೆ. ಅಧ್ಯಕ್ಷನ ಮಾಡಿಕೊಟ್ಟಿರುವಾಗ ಸಂಪೂರ್ಣವಾದ ಭರವಸೆಯಲ್ಲಿ ನಿಮ್ಮಿಂದ ಉತ್ತಮವಾದ ಕೆಲಸಗಳನ್ನೇ ನಿರೀಕ್ಷಿಸಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತಲೇ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಕೂತು ಇಲ್ಲಿವರೆಗೆ ಭಾಷಣ ಕೇಳ್ತಾ ಇರ್ತಕ್ಕದ್ದು. ಹಾಗಾಗಿ ನೀವು ಎಲ್ಲೂ ಕೂಡ ಅನುಮಾನ ಬೇಡ, ನಮ್ಮ ಪ್ರಿನ್ಸಿಪಾಲ್ರೆಲ್ಲರೂ ನಿಮ್ಮ ಜೊತೆಲಿದ್ದಾರೆ. ನೀವು ಮಾಡ್ತಕ್ಕಂಥ ಉಳಿದ ಕೆಲಸನ ಮಾಡಬೇಕು. ಸಂಘಟನೆ ಯಾವಾಗಲೂ ಭಾಳ ಶಕ್ತಿಯುತವಾಗಿರಬೇಕು. ಸಂಘಟನೆಗಳು ಶಕ್ತಿಯುತವಾಗಿದ್ದಾಗ ಮಾತ್ರ ಉತ್ತಮವಾದಂಥ ಸಂಘಟನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿಠ್ಠಲ್ರವರು ನಾನು ಬೇಡ ಅಂದರೆ ಈ ಸಂಘಟನೆಯಲ್ಲಿ ನಾನೇ ಹೇಳಿದೆ, ರಾಜ್ಯ ಮಟ್ಟದಲ್ಲಿ ಒಂದು ಮಂಗಳೂರಿಗೆ ಒಂದು ಉತ್ತಮವಾದ ಪದವಿಯನ್ನು ಕೊಡಬೇಕು. ಇಲ್ಲಿ ಮಂಗಳೂರಿಂದ ಯಾರು ಕಂಟೆಸ್ಟ್ ಮಾಡಿ, ನಾನೇನು ವಿಠ್ಠಲಿಗೆ ಕಂಟೆಸ್ಟ್ ಮಾಡಿ ಅಂತ ಹೇಳಿಲ್ಲ. ವಿಠ್ಠಲ್ ಆಯ್ಕೆ ಮಾಡಿದಾಗ ವಿಠ್ಠಲ್ ಅದರ ಹಿಂದೆ ಹೋಗಬೇಡಿ, ನೀವು ಕಂಟೆಸ್ಟ್ ಮಾಡಿ, ನೀವು ಇಲ್ಲಿ ಯಾರಾದರೂ ಒಂದು ರೆಪ್ರೆಸೆಂಟೇಟಿವ್ ಬೇಕೇ ಬೇಕು ಮಂಗಳೂರಿನಲ್ಲಿಂದಾಗ ನೀವೆಲ್ಲ ಸೇರಿ
ವಿಠಲ್ ಅವ್ರನ್ನ ಅತ್ಯಂತ ವಿಶ್ವಾಸದಿಂದ ಆಯ್ಕೆ ಮಾಡಿದಂಥ ವಿಷಯ ಇದೆಯಲ್ಲ, ಅದು ಅವರಿಗೆ ಗೊತ್ತಿಲ್ಲ. ಅಂಥ ಅಭೂತಪೂರ್ವವಾದ ಬೆಂಬಲದಿಂದ ಇವತ್ತು 98% ಓಟ್ ತಗೊಂಡು ಇವತ್ತು ಗೆದ್ದಿದ್ದೀರಿ. ಇವತ್ತು ಒಂದು ಸೇವೆ ಮಾಡೋಕ್ಕೆ ಅವಕಾಶ. ಇವತ್ತು ಎಲ್ಲವನ್ನು ಎಲ್ಲರೂ ಕೂಡ ಎದುರಿಸೋಕ್ಕಾಗೋದಿಲ್ಲ. ಇವತ್ತು ಮನೆಗೆ ಬಾರಿ ನೀವು ಫೋನ್ ಮಾಡ್ತೀರಿ, ಇವ್ರು ಫೋನ್ ಮಾಡ್ತಾರೆ, ಅದು ಕರೆಕ್ಟೇ. ಈಗ ಎಲ್ರಿಗೂ ಫೋನ್ ಮಾಡಬೇಕು ಅಂತ ನೀವು ಹೇಳಿದ್ರಿ, ಅದೆಲ್ಲ ವಿಷಯ. ಅವರಿಗೆ ಅವಶ್ಯಕತೆ ಇದ್ದರೆ ಮಾಡ್ತಾರೆ. ಆದರೆ ನೀವು ರೆಪ್ರೆಸೆಂಟೇಟಿವ್ ಆಗಿದ್ದಂಥ ಸಂದರ್ಭದಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ರಿ. ಮಾಡಿ ನಾನು ಕೂಡ ನಿಮ್ಮ ಜೊತೆಲಿ ಯಾವಾಗಲೂ ಇದ್ದೇವೆ. ಇವತ್ತು ಅನೇಕ ಬಾರಿ ನಾನು ಈಗ ಈ ನಮ್ಮ ಪದವಿ ಪೂರ್ವ ಶಿಕ್ಷಣ ಇದೆಯಲ್ಲ, ಪದವಿ ಪೂರ್ವ ಶಿಕ್ಷಣ ಕರ್ನಾಟಕ ರಾಜ್ಯದ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದೆಯಲ್ಲ, ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಪಾವಿತ್ರ್ಯತೆ ಇದೆ. ನಿಮ್ಗೆ ಯಾರಿಗೂ ಅರ್ಥ ಇಲ್ಲ. ಇಡೀ ದೇಶದಲ್ಲಿ ಉತ್ತಮವಾದ ಒಳ್ಳೆಯ ಹೆಸರಿರ್ತಕ್ಕಂಥ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯಾವುದಾದ್ರು ಇದೆ ಅಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋ ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ಕಾರಣಕ್ಕೂ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪಾವಿತ್ರ್ಯತೆಯನ್ನು ಕೆಡಿಸ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ಯಾಕೆ ಅಂತೇಳಿದ್ರೆ ನೋಡಿ, ಮೊನ್ನೆ ಮಾತಾಡುವಾಗ ಹೇಳಿದರು, ಸರ್ ಏನು ಸರ್ ನಾವೆಲ್ಲ ಲೆಕ್ಚರರ್ಸ್ ಇದ್ದೀವಿ, ಗೇಟೆಡ್ ಆಫೀಸರ್ಸ್ ಇದ್ದೀವಿ, ನಮ್ಮನ್ನು 8th 9th ಪಾಠ ಮಾಡಬೇಕು ಅಂತ ಹೇಳ್ತಾರೆ. ಈ ಥರ ಬಂದೆ ನೋಡಿ. ಅವಾಗ ನಾನು ಐ ಕ್ಲಾರಿಫೈಡ್ ಎವ್ರಿಥಿಂಗ್. ನಾನು ಮಾತಾಡಿದೆ, ರಶ್ಮಿ ಅವ್ರಿಗೆ ಮಾತಾಡಿದೆ, ಡೈರೆಕ್ಟ್ರಿಗೆ ಮಾತಾಡಿದೆ, ಕಮಿಷನರಿಗೆ ಮಾತಾಡಿದೆ, ಏನು ವಾಟ್ ಈಸ್ ದಿಸ್ ಆರ್ಡರ್ ಅಂತ. ಅವ್ರು ಹೇಳಿದ್ರು ಪ್ರಾಸ್ಪೆಕ್ಟಿವ್ ಮಾತ್ರ ಇದು, ರಿಟ್ರಾಸ್ಪೆಕ್ಟಿವ್ ಯಾವ ಕಾರಣಕ್ಕೂ ನಾವು ಮಾಡೋದಿಲ್ಲ ಅಂಥೇಳಿ ಆಮೇಲೆ ಒಂದು ಆದೇಶ ಕೂಡ ಹಾಕಿದ್ರು. ಅದು ಯಾರು ಈಗ ನೂತನವಾಗಿ ಹೊಸದಾಗಿ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಲೆಕ್ಚರ್ ಆಗಿ ಬರ್ತಾರೆ, ಅಲ್ಲಿ ಏನಾಗ್ತದೆ ಅಂದರೆ KPSC ಶಾಲೆಗಳಲ್ಲಿ 8th 9th 10th ಇದೆಲ್ಲ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಲೆಕ್ಚರ್ಗಳನ್ನ ಅದಕ್ಕೆ ಉಪಯೋಗ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಈಗಿರ್ತಕ್ಕಂಥ ಲೆಕ್ಚರ್ಸ್ಗಳನ್ನು ನಾವು 8th 9th ಪಾಠ ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಅಂಥ ಒಂದು ಆದೇಶವನ್ನು ನಾವು ಕೊಡೋದಿಲ್ಲ ಅಂಥೇಳಿ ಆದೇಶದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ನಿಮ್ಗೆ ಯಾವುದೇ ಥರದ್ದು ಅದರ ಬಗ್ಗೆ ಅನುಮಾನ ಬೇಡ ಅನ್ನೋ ವಿಚಾರದಲ್ಲಿ ನಾನು ಈಗಾಗಲೇ ಮಾತಾಡಿ ಅದನ್ನು ಕ್ಲಾರಿಫೈ ಮಾಡ್ಕೊಂಡಿದ್ದೀವಿ. ಈ C&R ರೂಲ್ ಕೂಡ ಏನೋ ಮಾಡೋದಕ್ಕೆ ಈಗಾಗಲೇ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತೇಳಿದರೆ, ನಾನು ಅನೇಕ ಬಾರಿ ಇದನ್ನು ನಿಮ್ಮ ಹತ್ರ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಆಲ್ ಅವರ್ IAS ಆಫೀಸರ್ಸು ನಾನು ಹೇಳಿದ್ದೀನಿ, ನೀವೆಲ್ಲ IAS ಮಾಡಿದಿರಿ, ಈ ಶಿಕ್ಷಕರು ಇಲ್ಲದೆ IAS ಮಾಡಿದಿರಾ? ಡೋಂಟ್ ಯೂಸ್ ಯುವರ್ ಸರ್ಕ್ಯುಲರ್, ಆಲ್ ಸರ್ಕ್ಯುಲರ್ ಲೈಕ್ ಗಿವಿಂಗ್ ಎ ಪವರ್ ಲೈಕ್ ಆ್ಯಕ್ಟ್ ಅಂತೇಳಿ. ಆ್ಯಕ್ಟ್ ಈಸ್ ಡಿಫ್ರೆಂಟ್, ಸರ್ಕ್ಯುಲರ್ ಇಸ್ ಡಿಫ್ರೆಂಟ್. ಆ ಸರ್ಕ್ಯುಲರ್ಗಳನ್ನ ಪ್ರತಿನಿತ್ಯ ನೀವು ದಿನ ಒಂದು ಸರ್ಕ್ಯುಲರ್ ನೀಡೋ ಮುಖಾಂತರ ನಮ್ಮನ್ನು ಲೆಕ್ಚರರ್ಸ್ಗಳಿರ್ಬೋದು, ಹೈಸ್ಕೂಲ್ ಮೇಸ್ಟ್ರುಗಳಿರ್ಬೋದು, ಇವ್ರನ್ನೆಲ್ಲ ತುಂಬ ಪರಿಶಾನಿಗೆ ಒಳಪಡಿಸಿದ್ರಿ. ಅವರಿಗೆ ಪಾಠ ಮಾಡೋ ವಿಚಾರದಲ್ಲಿ ಏನೇನು ನಿಮಗೆ ಅವರಿಗೆ ಹೇಳಬೇಕಾಗಿದೆ ಅದನ್ನು ಹೇಳಿ, ಪಾಠ ಮಾಡೋದು ಬಿಟ್ಟು ಬೇರೆ ಎಲ್ಲ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ಅವರು ಸಾಯಂಕಾಲ ಆಗೋಷ್ಟೊತ್ತಿಗೆ ಮನೆ ತಲುಪಿದ್ರು ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಈಗ ಏಡೆಡ್ ಕಾಲೇಜಿನವ್ರಿಗೂ ಕೂಡ ಭಾಳ ಇದನ್ನು ಮಾಡ್ತಾಯಿದ್ದಾರೆ. ಈ ಪ್ರೈವೇಟ್ ಸಂಸ್ಥೆಗಳು ಈಗ ನೋಡಿ, ನನಗೆ ಸರಿಯಾದ ತಪ್ಪೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಾನು ಇಲ್ಲಿದ್ದೇನೆ. ಬೆಳಗ್ಗೆಯಿಂದ ವಾತಾವರಣ ಯಾವ ರೀತಿ ಇದೆ, ಐ ಸ್ಪೋಕ್ ಟು DC ಸೋ ಮೆನಿ ಟೈಮ್ಸ್, ಯುವರ್ DC ನೋಡಿ. ಹವಾಮಾನ ಇಲಾಖೆಯವರು ಒಂದು ಪ್ರಿಡಿಕ್ಟ್ ಮಾಡ್ತಾರೆ, ಈತ ಮಳೆ ಬರೋದು ಸಾಧಾರಣದಿಂದ ಭಾಳೀ ಮಳೆ ಬರುವ ಸಂಭವ ಅಂತ ಯಾವಾಗಲೂ ಮಾತಾಡ್ತೀವಿ, ಟಿ ವಿಲಿ ಕೂಡ ಬರ್ತಾ ಇರುತ್ತಪ್ಪ. ಹಂಗಂತ ಹಿನ್ನೆಲೆ ನೀವು ನಮ್ಮಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ನಿಮಗೆ ಗೊತ್ತಿದೆ ಇಲ್ಲ, ಕೂರೆ ಅಂದರೆ ಒಂದು ಯಾವುದೋ ಒಂದು ಸಣ್ಣ ಕೀಟ. ಅದು ಆ ಕೀಟಕ್ಕೆ ಅಂದರೆ ಯಾರೋ ಸೀರೆ ಉಡೋದು ಬಿಟ್ಟಿದ್ರಂತೆ ಅಂತ. ಈ ಪರಿಸ್ಥಿತಿ ಆಯ್ತು ನಮ್ಮಲ್ಲಿ. ನಿಮ್ಮ ಜವಾಬ್ದಾರಿ ರೀ, ಒಬ್ಬರು ಜಿಲ್ಲಾಧಿಕಾರಿಯಾಗಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿ ಇಂಥ ಕೆಲಾಮಿಟಿಗಳನ್ನು, ಇಂಥ ಸರ್ಕಮ್ಸ್ಟೆನ್ಸ್ಗಳನ್ನು ಯು ಹ್ಯಾವ್ ಟು ಫೇಸ್ ಇಟ್. ಹೇಗೆ ಫೇಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಆಡಳಿತ ಇದೆ, ಜಿಲ್ಲಾಡಳಿತ ಇದೆ. ನಿಮ್ಮಲ್ಲಿ ಪ್ರತಿ ತಾಲೂಕಿನಲ್ಲಿ ಎಲ್ಲ ಥರದ ವ್ಯವಸ್ಥೆಗಳಿದ್ದಾವೆ. ಈ ವ್ಯವಸ್ಥೆಗಳಿದ್ದಂಥ ಸಂದರ್ಭದಲ್ಲಿ ಆ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡುವಾಗ ನೀವು ದಿಟ್ಟತನವನ್ನು ತೋರಿಸ್ಬೇಕಾಗ್ತದೆ. ಅನಿವಾರ್ಯವಂಥ ಪ್ರಸಂಗದಲ್ಲಿ ರೇರೆಸ್ಟ್ ಕೇಸಲ್ಲಿ ಇನ್ನೇನು ತಡೆಯೋಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ರಜೆ ಘೋಷಣೆ ಮಾಡಿ. ಈ ಬಾರಿ ಜುಲೈ ತಿಂಗಳಲ್ಲಿ 7 ಬಾರಿ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಈಗ ಈ ಥರ ಪರಿಸ್ಥಿತಿ ಆದರೆ ನನಗೆ ಭಾಳ ಜನ ಕ್ವಶನ್ ಮಾಡಿದರು, ಏನು ಸರ್ ನೀವು ಜನಪ್ರತಿನಿಧಿ ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ, ನಮ್ಮ ಜಿಲ್ಲೆಯಲ್ಲಿ 7 ಬಾರಿ, ಇವತ್ತು ಉಡುಪಿ ಜಿಲ್ಲೆಯಲ್ಲಿ 1 ಬಾರಿ ಆಗಿದೆ, 7 ಬಾರಿ ನಮ್ಮಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ವಾತಾವರಣ ಇದೆಯಾ? ನೀವು 7 ಬಾರಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಈ ಊರಲ್ಲಿ ಮಳೆ ಬಂದಿಲ್ಲ.
ಈಗ ನಾನು ಒಬ್ಬ ರೈತನ ಮಗನಾಗಿ ನಾನೊಬ್ಬ ಕೃಷಿ ಬದುಕಿನಲ್ಲಿ ಬಂದಂಥವನಾಗಿ ಈಗಲೂ ಕೂಡ ಕೃಷಿ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಸಂಪೂರ್ಣವಾಗಿ ವಾಡಿಕೆ ಮಳೆಗಿಂತ ಮೋರ್ ದ್ಯಾನ್ 60-70% ಮಳೆ ಕಮ್ಮಿ ಆಗಿದೆ ಇವತ್ತು. 2019ರಲ್ಲಿ ಅದನ್ನೇ ಹೇಳ್ತಾರೆ. 2019ರಲ್ಲಿ ಆ ಥರ ಮಳೆ ಬಂದರೆ ಲಾಸ್ಟು 22-23ರಲ್ಲಿ ಮಳೆ ಬಂದಿದ್ದಂಥ ಮಳೆ ಸಂದರ್ಭದಲ್ಲಿ ಈ ಜಿಲ್ಲಾಧಿಕಾರಿ ಇದ್ದರೆ ತಿಂಗಳುಗಟ್ಟಲೆ ರಜೆ ಆಗಿ ಹೋಗ್ಬಿಡ್ತಾಯಿತ್ತು ಹೇಳ್ಬೇಕಂತ ಹೇಳಿದರೆ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬೇಕಾದರೆ ನೀವು ಅದನ್ನು ಆ ರೀತಿ ಮಾಡಬೇಡಿ ಅಂತ ಹೇಳೋದಿಲ್ಲ, ಅನಿವಾರ್ಯ ಆದರೆ ಮಾಡಿ. ನಾನು ಅದನ್ನು ಮುಂದುವರೆದು ಕೂಡ ಹೇಳಿದೆ, ನೋಡಿ ನೀವು ಮಾಡ್ತೀರಾ, ರಜೆ ಕೊಡ್ತೀರಾ, ಫಸ್ಟು ಗಿವ್ ಇಟ್. ಅಂಥ ಸಂದರ್ಭದಲ್ಲಿ ಮಕ್ಕಳ ಸೇಫ್ಟಿ ಅಂತ ಹೇಳಿದರೆ ನರ್ಸರಿ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅಲ್ಲಿವರೆಗೆ ಇನ್ನೂ ಮೀರಿ 8th to 9th ಮಕ್ಕಳವರೆಗೆ ಬನ್ನಿ. ಆಮೇಲೆ SLC ಮತ್ತು PUC ಮಕ್ಕಳಿಗೆ ಅವರಿಗೆ ಅದನ್ನು ವಿಥಸ್ಟ್ಯಾಂಡ್ ಮಾಡ್ತಕ್ಕಂಥ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಇರುತ್ತೆ. ಅಂಥ ಸಂದರ್ಭ ಬಂದಾಗ ನೀವು ಅದು ನೋಡಿ 1-2-3 ಗಂಟೆ ಮುಂಚೆ ನೀವು ಡಿಸಿಷನ್ ತಗೊಳ್ಳಿ ಅಂಥೇಳಿ ನಿನ್ನೆ ರಾತ್ರಿ 12:15 ಗಂಟೆಲಿ ಡಿಕ್ಲೇರ್ ಮಾಡ್ಯಾರಂತೆ, ರಜಾ ಘೋಷಣೆ ಮಾಡಿ. ಯಾವ ಪುರುಷಾರ್ಥಕ್ಕೆ ರಜೆ ಘೋಷಣೆ ಮಾಡಿದ್ದೀರಿ ನೀವು? ಏನಕ್ಕೋಸ್ಕರ ಮಾಡಿದ್ದೀರಿ? ನೋಡಿ, ಇಂಥ ಒಂದು ಶೈಕ್ಷಣಿಕ ಸಮ್ಮೇಳನದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಿನ್ಸಿಪಾಲ್ಗಳಿಗೆ ಭಾಗವಹಿಸ್ತಕ್ಕಂಥ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಏನು ವರ್ಷ ಎಲ್ಲ ಮಾಡ್ತೀರಾ? ವರ್ಷದಲ್ಲಿ ಒಮ್ಮೆ ಒಂದು ಬಾರಿ ಈ ಪ್ರತಿಭಾ ಪುರಸ್ಕಾರಗಳು ನಡೀತಕ್ಕಂಥದ್ದು. ಅವರ ಸ್ನೇಹಿತರುಗಳು ರಿಟೈರ್ಡ್ ಆದಂಥವ್ರಿಗೆ ಇವತ್ತು ಒಂದು ಸನ್ಮಾನ ಮಾಡಿ 35 ವರ್ಷ ಸೇವೆ ಮಾಡಿದ್ದಾರೆ, ಅವರೊಂದು ಮನೆಗೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಅವರಿಗೆ ಸಂಭ್ರಮದಿಂದ ಅವ್ರನ್ನ ಕಳಿಸ್ಕೊಡ್ಬೇಕು ಅನ್ನೋದು ಎಲ್ಲ ಸ್ನೇಹಿತರಿಗೆ ಇರ್ತದಲ್ವಾ? ಅಂಥ ಒಂದು ಅವಕಾಶವನ್ನು ನಾನು ಕೂಡ ಡೈರೆಕ್ಟ್ರಿಗೆ ಮಾತಾಡಿದೆ, ರಶ್ಮಿಯವರಿಗೆ ಮಾತಾಡಿದೆ. ದಿಸ್ ಇಸ್ ನಾಟ್ ಫೇರ್ ಇನಫ್ ಟು ಸೇ, ಈ ಥರ ಎಲ್ಲ ಮಾಡಬಾರ್ದು ನೀವು. ಅದಕ್ಕೊಂದು ಅವಕಾಶ ಮಾಡಿಕೊಡಿ. ವರ್ಷದಲ್ಲಿ 1 ಸರಿ ಅಂದರೆ 2 ಸರಿ ಅಂತ ಕೊಡಿ. ಅವ್ರು ಯಾವುದೋ ಒಂದು ಶೈಕ್ಷಣಿಕ ಸಮಾವೇಶವನ್ನು ಮಾಡ್ಕೊತಾರೆ, ಅವರೆಲ್ಲ ಸ್ನೇಹಿತರೆಲ್ಲ ಒಗ್ಗೂಡಿ ಕೆಲಸ ಮಾಡ್ತಾರೆ, ಮತ್ತು ಪ್ರತಿಭಾವಂತ ಮಕ್ಕಳನ್ನು ಗುರುಸ್ತಾರೆ. ಇದೆಲ್ಲ ಒಂದು ಅವಕಾಶ ಆಗ್ತದೆ ಅಂತೇಳಿ ಹೇಳ್ದೆ. ಇದನ್ನು ಈ ಸರಿ ನಾನು 100ಕ್ಕೆ 100 6ನೇ ತಾರೀಕು ನಡೀತಕ್ಕಂಥ ಪರಿಷತ್ತಿನ ಅಧಿವೇಶನದಲ್ಲಿ ಈ ಸಬ್ಜೆಕ್ಟನ್ನು ಕೂಡ ನಾನು ಮಾತಾಡ್ತೀನಿ ಅನ್ನೋ ವಿಚಾರವನ್ನು ನಿಮ್ಗೆ ಹೇಳ್ತಾ, ಇವತ್ತು ಭಾಳ ಸಮಯ ಆಗಿದೆ. ನಾವು ಅನೇಕ ವಿಚಾರಗಳಲ್ಲಿ ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ. ಈಗಲೂ ಕೂಡ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಯಾವಾಗಲೂ ಶೈಕ್ಷಣಿಕವಾಗಿ ನಮ್ಮ ನಾಡಿನಲ್ಲೇ ಉತ್ತಮವಾದ ಹೆಸರನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮೊದಲನೇ ಸ್ಥಾನ, 2ನೇ ಸ್ಥಾನ ಇದೆ, ಆ ಸ್ಥಾನವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಭಾಳ ಪ್ರಾಮಾಣಿಕತೆಯಿಂದ ಮಾಡಿದಿರಿ. ಮುಂದೆಯೂ ಕೂಡ ನೀವು ಮಾಡಬೇಕಾಗತ್ತೆ, ಮಾಡ್ತೀರಿ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಆ ಕೆಲಸವನ್ನು ತಾವೆಲ್ಲ ಮಾಡಿ, ನಿಮಗೆ ಯಾವುದೇ ಥರದ ಬೇರೆ ಬೇರೆ ವಿಚಾರಗಳಲ್ಲಿ ಸಂಘಟನೆಯ ವಿಚಾರ ಇರ್ಬೋದು, ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು, ಇನ್ನು ಕಾಲೇಜುಗಳಿಗೆ ನನ್ನ ಅಧಿಕಾರಾವಧಿಯಲ್ಲಿ ನನ್ನಿಂದ ಏನಾದರೂ ಪ್ರೈವೇಟ್ ಶಾಲೆಗಳು, ನಿಮ್ಮ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆಗಳಿರ್ಬೋದು, ಅದಕ್ಕೆ ಫಂಡ್ ಬೇಕಾದಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರು ನೇರವಾಗಿ ಸಂಪರ್ಕ ಮಾಡ್ಬೋದು, ಇಲ್ಲ ನಿಮ್ಮ ಯೂನಿಯನ್ ಮುಖಾಂತರ ಕೂಡ ಮಾಡ್ಬೋದು. ಖಂಡಿತ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶೈಕ್ಷಣಿಕ ಸಮಾವೇಶ ಭಾಳ ಚೆನ್ನಾಗಿ ನಡೆದಿದೆ. ಎಡ್ವೆಂಚರ್ ಪದವಿ ಪೂರ್ವ ಕಾಲೇಜಿನ ನಮ್ಮ ಅಧ್ಯಕ್ಷರು ಮತ್ತು ಅವರೆಲ್ಲ ಸಂಘಟಕರು, ಪ್ರಿನ್ಸಿಪಾಲರು ಅವರೆಲ್ಲ ಒಟ್ಟಿಗೆ ಸೇರಿ ನಿಮ್ಮನ್ನು ಅತಿಥಿಯರಾಗಿ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಂಗ್ಸ್ಟರ್ ಇದ್ದಾರೆ, ನಮ್ಮ ಅಮೃತ್ ರೈ ಅವರು ಉತ್ತಮವಾದ ಕೆಲಸವನ್ನು ಮಾಡಿದ್ದೀರಿ. ಈ ಕೆಲಸ ಭಾಳ ಧೈರ್ಯ ಬೇಕು. ಆಗಲೇ ಅದನ್ನು ಮಾತಾಡುವಾಗ ಹೇಳಿದರು ವಿಠಲ್ ಅವರು, ಆ ಧೈರ್ಯವನ್ನು ಭಗವಂತ ಎಲ್ಲ ರೀತಿಯ ಧೈರ್ಯವನ್ನು ನಿಮ್ಗೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ನಾಡಿನಲ್ಲೇ ಉತ್ತಮವಾದ ಶಾಲೆಯಾಗಿ ಹೊರಹೊಮ್ಮಲಿ. ಇದಕ್ಕೆ ಸಂಪೂರ್ಣವಾದ ನಮ್ಮೆಲ್ಲರ ಸಹಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಇಷ್ಟೊತ್ತು ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.